ಇದೊಂದು ಕಥೆ ನಮ್ಮಜ್ಜ ಹೇಳ್ತಿದ್ರು ನನಗೆ. ಹಿಂದೆ ಕಾಶಿಯಲ್ಲಿ ರಾಜರ ಕಾಲ ತಾನೇ, ಅವಾಗೆಲ್ಲ ರಾಜರಿದ್ರು. ರಾಜ ಸತ್ತೋದ, ಅವನಿಗೆ ಮಕ್ಕಳಿಲ್ಲ. ಆಗಿನ ಪದ್ಧತಿ ಏನು ಅಂದರೆ, ಆನೆಯ ಸೊಂಡಿಲಲ್ಲಿ ಒಂದು ಹಾರ ಕೊಟ್ಟು ಅದು ಯಾರಿಗೆ ಹಾಕುತ್ತೋ ಅವನನ್ನು ರಾಜ ಮಾಡೋದು ಅಂತ. ಮಂತ್ರಿಗಳಂದ್ರು, ಇದ್ಯಾಕೋ ಸರಿಯಿಲ್ಲ, ಬೇರೆ ರೀತಿ ಯೋಚನೆ ಮಾಡೋಣ ಅಂಥೇಳಿ ಒಂದು ಸಂವಿಧಾನ ರೆಡಿ ಮಾಡಿದ್ರು. ಏನ್ ಮಾಡಿದ್ರು? ಊರ ಮಧ್ಯದಲ್ಲಿ ಒಂದು ದೇವಸ್ಥಾನ, ಅದರ ಪಕ್ಕದಲ್ಲಿ ಒಂದು ಗಂಟೆ ಕಟ್ಟಿದ್ರು. ಯಾರಾದರೂ ಹೋಗಿ ಗಂಟೆ ಬಾರಿಸಬಹುದು. ಗಂಟೆ ಬಾರಿಸಿದ ತಕ್ಷಣ ಅವರನ್ನ ಕರ್ಕೊಂಡು ಹೋಗಿ ಸಿಂಹಾಸನದ ಮೇಲೆ ಕೂರಿಸಿ ರಾಜ ಮಾಡಿಬಿಡೋದು. ವಿಚಿತ್ರ ಅನ್ಸಲ್ವಾ? ಆದರೆ ಮುಂದೆ ಕೇಳಿ, ಅವನು ರಾಜ ಆದರೆ ಪರ್ಮನೆಂಟ್ ರಾಜ ಅಲ್ಲ, 2 ವರ್ಷ ಮಾತ್ರ ರಾಜ ಅವನು. 2 ವರ್ಷ ಮುಗಿದ ಮರುದಿನ ಆ ರಾಜನನ್ನ ನಾವೆಯಲ್ಲಿ ಕೂರಿಸ್ಕೊಂಡು, ದೊಡ್ಡ ಗಂಗಾ ನದಿಯಲ್ವಾ ಮುಂದೆ, ಆ ನದಿಯಲ್ಲಿ ನಾವೆಯಲ್ಲಿ ಕರ್ಕೊಂಡು ಹೋಗೋದು. ನದಿ ಆಚೆಗೆ ದಟ್ಟ ಕಾಡು, ಎಲ್ಲ ಹಿಂಸ್ರ ಪಶುಗಳಿದ್ದಾವೆ, ಹುಲಿ, ಚಿರತೆ, ಕರಡಿ ಎಲ್ಲ ಇವೆ. ಅಲ್ಲಿ ಬಿಸಾಕಿ ಬಂದ್ಬಿಡೋದವನನ್ನ. ಯಾಕೆ ಅಂತ ಕೇಳಬೇಡಿ, ಸಂವಿಧಾನವೇ ಹಾಗಿತ್ತು ಅದು. 2 ವರ್ಷ ರಾಜ ಆಗಬಹುದು, 2 ವರ್ಷದ ಮರುದಿನ ಅವನನ್ನ ಕರ್ಕೊಂಡು ಹೋಗಿ ಕಾಡಿಗೆ ಹಾಕ್ಬಿಡೋದು. ಮೊದಲೆಲ್ಲ ಉತ್ಸಾಹದಿಂದ ಬಂದ್ರು ಜನ. 2 ವರ್ಷ ಆರಾಮಾಗಿರಬಹುದು ಅರಮನೆಯಲ್ಲಿ ಅಂತ. ಒಂದು 6 ತಿಂಗಳಾದ್ಮೇಲೆ ಭಯ ಶುರುವಾಯಿತು. ಗ್ಯಾರಂಟಿ ಸತ್ತೇ ಹೋಗ್ತೀವಲ್ಲ, ಅದು ಪ್ರಾಣಿಗಳ ಬಲಿಯಾಗಬೇಕಲ್ಲ ಅಂತ ತಪ್ಪಿಸ್ಕೊಂಡು ಓಡಿ ಹೋಗಕ್ಕೆ ಪ್ರಯತ್ನ ಮಾಡೋರು. ಆದರೆ ಸೈನಿಕರು ಬಿಡ್ತಾ ಇರಲಿಲ್ಲ, ಎಲ್ಲೂ ಹೋಗಕ್ಕೆ ಬಿಡ್ತಾ ಇರಲಿಲ್ಲ. ಇಲ್ಲೇ ಇರಿ ಅಂತಿದ್ರು. ಅಳೋರವರು, ಬಿಟ್ಬಿಡ್ರಪ್ಪ, ನಾನು ಅರಮನೆ ಕಡೆ ತಲೆ ಹಾಕಿ ಮಲಗೋದೇ ಇಲ್ಲ ಅಂತ ಬಿಡ್ತಾ ಇರಲಿಲ್ಲ. ಜನಕ್ಕೆ ಹೆದರಿಕೆ ಶುರುವಾಯಿತು. ಅಂದ್ರೆ ಹೊರಗಡೆ ಇದ್ರೆ ಒಂದು 10 ವರ್ಷ ಬದುಕ್ಬೋದೋ ಏನೋ, ರಾಜ ಆದರೆ ಗ್ಯಾರಂಟಿ 2 ವರ್ಷಕ್ಕೆ ಸತ್ತೇ ಹೋಗ್ಬೇಕು ನಾವು, ಬೇರೆ ಹಾದಿ ಇಲ್ಲ ಅಂಥೇಳಿ ಯಾರೂ ಗಂಟೆನೇ ಬಾರಿಸ್ತಾ ಇರಲಿಲ್ಲ. ಮಂತ್ರಿಗಳಂದ್ರು, ಹಿಂಗಾದ್ರೆ ನಮ್ಮ ರಾಜ್ಯದ ಭವಿಷ್ಯ ಏನೋ, ಸಂವಿಧಾನ ಏನಾದರೂ ಬದಲಾಯಿಸಬೇಕಾ ಅಂತ ವಿಚಾರ ಮಾಡೋ ಹೊತ್ತಿಗೆ ಮತ್ತೊಂದು ಗಂಟೆ ಸಪ್ಪಳ ಆಯಿತು. ಓಹ್, ಮತ್ತೊಬ್ಬ ಯಾವನೋ ಆಶಾವಾದಿ ಬಂದ ಇಲ್ಲಿ ಅಂತ ಹೋಗಿ ನೋಡ್ತಾರೆ. ಭಿಕ್ಷುಕ ಗಂಟೆ ಬಾರಿಸ್ತಾ ಇದ್ದಾನೆ. ಯಾಕಯ್ಯ ಗಂಟೆ ಬಾರಿಸ್ದೆ ಅಂತ ಕೇಳಿದ್ರು. ರಾಜ ಆಗಬೇಕು ಅಂದ. ನಿನಗೆ ಗೊತ್ತಾ 2 ವರ್ಷ ಆದ್ಮೇಲೆ ಏನಾಗ್ತದೆ ಅಂತ ಗೊತ್ತಾ ಅಂದ್ರು. ಗೊತ್ತು, ಕಾಡಿಗೆ ಹಾಕ್ತೀರಿ, ಪ್ರಾಣಿಗಳ ಕೈಗೆ ಸಿಕ್ಕಿ ಸತ್ತು ಹೋಗ್ತೀನಿ ನಾನು ಅಂದ. ಮತ್ತೆ ಗೊತ್ತಿದ್ರೂ ಬರ್ತೀಯಾ ಅಂದ್ರೆ, ಹೌದು ರಾಜ ಆಗ್ತೀನಿ ಅಂದ. ಮತ್ತೇನ್ ಮಾಡೋಕ್ಕಾಗ್ತದೆ, ಒಪ್ಕೊಂಡ ಮೇಲೆ ಕರ್ಕೊಂಡು ಬಂದು ರಾಜ ಮಾಡಿದ್ರು. ಆದರೆ ಮಂತ್ರಿಗಳು ಗಮನಿಸಿದ್ರು, ಈ ಭಿಕ್ಷುಕ ರಾಜ ಆದ್ಮೇಲೆ ಎಷ್ಟು ಚಂದ ರಾಜ್ಯಭಾರ ಮಾಡ್ದ ಅಂದ್ರೆ, ಇವನೇ ಕಾಯಮ್ಮಾಗಿದ್ರೆ ಚೆನ್ನಾಗಿರುತ್ತೇನೋ ಅಂತ ಅನ್ಸ್ಬಿಡ್ತವ್ರಿಗೆಲ್ಲ. ಆದರೆ ಹಂಗೆ ಮಾಡೋಕ್ ಬರೋದಿಲ್ವಲ್ಲ. 1 ವರ್ಷ ಆಯಿತು. ಮಂತ್ರಿಗಳು ಬಂದು ಹೇಳಿದ್ರು, ಸ್ವಾಮಿ, ಇನ್ನೊಂದು ವರ್ಷ ಮಾತ್ರ ಉಳಿದಿದೆ ಅಂತ. ಏನೂ ಚಿಂತೆ ಇಲ್ಲ ಅಂದ. 6 ತಿಂಗಳು ಉಳಿದಿತ್ತು, 1 ತಿಂಗಳು ಉಳಿದಿತ್ತು, 15 ದಿವಸ ಉಳಿದಿತ್ತು. ಬಂದು ಹೇಳಿದ್ರು, ಸ್ವಾಮಿ, 15 ದಿವಸಕ್ಕೆ ನಿಮ್ಮ ಅಧಿಕಾರಾವಧಿ ಮುಗೀತದೆ, ತಯಾರಾಗಬೇಕು ಅಂತ. ಆಯ್ತು, ರೆಡಿ ಇದ್ದೀನಿ ನಾನು ಅಂದ. ಪಾಪ ಮಂತ್ರಿಗಳಿಗೆ ಬೇಜಾರಾಯಿತು. ಇಂಥ ಒಳ್ಳೆ ಮನುಷ್ಯನನ್ನ ಕೊಯ್ದು ಕಾಡಿಗೆ ಹಾಕ್ತೀವಲ್ಲ ನಾವು, ಪಾಪ ಒಳ್ಳೆ ರಾಜ ಇದ್ದ ಇವನು ಅಂತ. ಆದರೆ ಸಂವಿಧಾನ ಅಂದ್ರೆ ಸಂವಿಧಾನ. 2 ವರ್ಷ ಮುಗಿಯ ಹಿಂದಿನ ದಿವಸ ಬಂದ್ರು. ಸ್ವಾಮಿ, ನಾಳೆ ಬೆಳಿಗ್ಗೆ 9 ಗಂಟೆಗೆ ತಾವು ತಯಾರಾಗಿರಬೇಕು ಅಂದ್ರು. ಓಹ್, 8:15 ತಯಾರಾಗಿರ್ತೀನಿ ಬನ್ನಿ ಎಂದ. ಅವರು ಹೋಗೋ ಹೊತ್ತಿಗೆ ತಯಾರಾಗಿ ಕೂತುಬಿಟ್ಟಿದ್ದಾನೆ. ಏನು ಮುಖದ ಮೇಲೆ ಭಯ ಇಲ್ಲ, ಆತಂಕ ಇಲ್ಲ. ಇವರಿಗೆ ಆತಂಕ. ಅವನನ್ನು ನಾವೇಲಿ ಕೂರಿಸ್ಕೊಂಡ್ರು, ಹೊರಟ್ರು. ದೊಡ್ಡ ನದಿ ತಾನೆ. ಹೋಗ್ತಾ ಇರಬೇಕಾದ್ರೆ ನೋಡ್ತಾರೆ, ರಾಜ ನಿರಾಳವಾಗಿ ಕಣ್ಮುಚ್ಕೊಂಡು ಕೂತಿದ್ದಾನೆ. ಮಂತ್ರಿಗಳು ಕೇಳಿದ್ರು, ಸ್ವಾಮಿ, ನಮಗೆ ನಿಮ್ಮ ಬಗ್ಗೆ ಕರುಣೆ ಬರುತ್ತೆ. ಇಷ್ಟು ಒಳ್ಳೆ ಜನ ನೀವು ಕಾಡಿಗೆ ಹೋಗ್ಬಿಡ್ತೀರಿ, ಸತ್ತು ಹೋಗ್ತೀರಿ, ನಿಮಗೆ ಭಯ ಆಗಲ್ವಾ ಅಂತ ಕೇಳಿದ್ರು. ಆತ ಎದ್ದ ಅಂದ, ಭಯ ಯಾಕೆ, ತಿರುಗಿ ನೋಡಿ ಕಾಡು ಎಲ್ಲಿದೆ ಅಂತ. ಮಂತ್ರಿಗಳು ತಿರುಗಿ ನೋಡ್ತಾರೆ, ಕಾಡೇ ಇಲ್ಲ ಅಲ್ಲಿ. ನದಿ ಆ ಕಡೆ ಒಂದು ದೊಡ್ಡ ಪಟ್ಟಣ ಕಣ್ಕಣ್ಗೆ ಕಾಣಿಸ್ತಾ ಇದೆ. ಜನ ಓಡಾಡ್ತಾ ಇದ್ದಾರೆ, ವಾಹನಗಳು ಓಡಾಡ್ತಾ ಇದ್ದಾವೆ, ದೊಡ್ಡ ದೊಡ್ಡ ಕಟ್ಟಡ ಇದೆ. ಆಶ್ಚರ್ಯ ಆಯ್ತು ಅವರಿಗೆ. ಏನಾಯ್ತು ಕಾಡು ಅಂದ್ರು. ಆತ ನಕ್ ಹೇಳಿದ, ಮಂತ್ರಿಗಳೇ, ಯಾವತ್ತು ನಾನು ರಾಜ ಆದ್ನೋ ಅವತ್ತೇ ನನಗೆ ಗೊತ್ತಿತ್ತು ಈ ದಿವಸ ಬರ್ತದೆ ಅಂತ. 2 ವರ್ಷ ನಿದ್ದೆ ಮಾಡಿಲ್ಲ ನಾನು. ಮೊದಲು ಬೇಟೆಗಾರರನ್ನ ಕಳಿಸಿ ಪ್ರಾಣಿಗಳನ್ನೆಲ್ಲ ಓಡಿಸಿದೆ. ಆಮೇಲೆ ಇಂಜಿನಿಯರ್ಸ್ನ, ಆರ್ಕಿಟೆಕ್ಟ್ಸ್ನೆಲ್ಲ ಕಳಿಸಿ ಒಂದು ಪಟ್ಟಣ ನಿರ್ಮಾಣ ಮಾಡಿಸಿದ್ದೀನಿ. ಅದಕ್ಕೊಂದು ಹೆಸರು ಕೊಟ್ಟಿದ್ದೀನಿ. ಕಾಶಿ ಉತ್ತರಕ್ಕೆ ಇರೋದರಿಂದ ಉತ್ತರ ಕಾಶಿ ಅಂತ ಹೆಸರು ಕೊಟ್ಟಿದ್ದೀನಿ. ಅಲ್ಲಿ ಒಂದು ಅರಮನೆ ಕಟ್ಟಿಸಿದ್ದೀನಿ. ಅಲ್ಲಿ ಸಿಂಹಾಸನ ಎಲ್ಲ ಇದೆ. ಮಂತ್ರಿಗಳನ್ನೂ ಅಪಾಯಿಂಟ್ ಮಾಡಿದ್ದೀನೀಗ. ನಮ್ಮ ನಾವೇ ಅಲ್ಲಿ ಹೋಗೋ ಹೊತ್ತಿಗೆ ಆ ಮಂತ್ರಿಗಳು ಬಂದು ನನ್ನ ತಲೆ ಮೇಲೆ ಕಿರೀಟ ಹಾಕಿ 2 ವರ್ಷ ಅಲ್ಲ, ನಾನೇ ಕಾಯಮ್ಮಲ್ಲಿ ರಾಜ ಅಂದ. ಹೌದಾ, ನಮಗೇನು ಗೊತ್ತೇ ಆಗಲಿಲ್ಲ ಅಂದ್ರು. ನಿಮಗೆ ಯಾಕೆ ಗೊತ್ತಾಗಬೇಕು, ನನಗೆ ಗೊತ್ತಿದ್ರೆ ಸಾಕಲ್ಲ ಅಂದ. ನಾವೇ ಹೋಗೋ ಹೊತ್ತಿಗೆ ಅಲ್ಲಿ ಮಂತ್ರಿಗಳು ಬಂದ್ರು, ತಲೆ ಮೇಲೆ ಕಿರೀಟ ಹಾಕಿ ಮಂತ್ರಘೋಷ ಮಾಡಿ ಕರ್ಕೊಂಡು ಹೋದ್ರು. ಈ ಮಂತ್ರಿಗಳಂದ್ರು, ಹಾಗಾದ್ರೆ ನಮ್ಮ ಗತಿ ಏನು ಅಂತ. ಅವನು ಹೇಳ್ದ, ನೀವು ಮನಸ್ಸು ಮಾಡೋದಾದ್ರೆ 2 ರಾಜ್ಯ ಸೇರಿಸಿಬಿಡಿ,
ನಾನೇ ರಾಜ ಆಗ್ತೀನಿ ಎಂದ. ಕಾಶಿ ಮತ್ತು ಉತ್ತರ ಕಾಶಿಗೆ ಅವನೇ ರಾಜ ಆಗಿ ಕೊನೆವರೆಗೂ ಬದುಕಿದ್ದ ಅಂತ ನಮ್ಮಜ್ಜ ಕಥೆ ಹೇಳ್ತಿದ್ರು. ಈ ಕಥೆ ಕೇಳಿದಾಗೆಲ್ಲ ನನಗೆ ವಿದ್ಯಾರ್ಥಿಗಳು ನೆನಪಾಗ್ತಾರೆ, ಮಕ್ಕಳು ನೆನಪಾಗ್ತಾರೆ. ಯಾಕೆಂದ್ರೆ ಕಲಿಯ ವಯಸ್ಸಿನಲ್ಲಿ, ಕಲಿಯೋ ಕಾಲದಲ್ಲಿ ಸರಿಯಾಗಿ ಚೆನ್ನಾಗಿ ದುಡಿದ್ರೆ ಮುಂದಿನ ಜೀವನ ಚೆನ್ನಾಗಿರುತ್ತೆ. ಈ ರಾಜ 2 ವರ್ಷ ಸತತವಾಗಿ ಕಷ್ಟಪಟ್ನಲ್ಲ, ಚೆನ್ನಾಗಿ ಯೋಜನೆ ಮಾಡಿ ಪ್ಲಾನ್ ಮಾಡಿದ್ನಲ್ಲ, ಮುಂದಿನ ಜೀವನ ಚೆನ್ನಾಗಿತ್ತ. ಉಳಿದ ರಾಜರಿದ್ರಲ್ಲ ಮೊದಲು 2 ವರ್ಷ ಆರಾಮಾಗಿದ್ದವರು ಕಾಡಿಗೆ ಹೋಗಿ ಪ್ರಾಣ ಕಳ್ಕೊಂಡ್ರು. ನಮ್ಮ ವಿದ್ಯಾರ್ಥಿಗಳಿಗೂ 2 ಆಯ್ಕೆ ಇರೋದು: ವರ್ಕ್ ಹಾರ್ಡ್ ನೌ ಅಂಡ್ ಬಿ ಹ್ಯಾಪಿ ಎವರ್ ಆಫ್ಟರ್, ಅಥವಾ ಬಿ ಹ್ಯಾಪಿ ನೌ ಅಂಡ್ ಸಫರ್ ಎವರ್ ಆಫ್ಟರ್. ವಿದ್ಯಾರ್ಥಿ ದಶೆಯಲ್ಲಿ ಚೆನ್ನಾಗಿ ಓದಿಕೊಂಡ್ರೆ ಮುಂದಿನ ಭವಿಷ್ಯ ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿದ್ರೆ ಮುಂದಿನ ಭವಿಷ್ಯ ತುಂಬಾ ತೊಂದರೆಯಲ್ಲಿ ಇರ್ತದೆ. ಇದನ್ನ ಮಕ್ಕಳಿಗೆ ಹೇಳಬೇಕು, ತರುಣರಿಗೆ ಹೇಳಬೇಕು. ತಾರುಣ್ಯದಲ್ಲಿ ತಮ್ಮ ವಯಸ್ಸಿನಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು ಅಂತ ಗೊತ್ತಿರಲ್ಲ. ಈ ವಯಸ್ಸನ್ನ ಚೆನ್ನಾಗಿ ಕಾಪಾಡಿಕೊಂಡ್ರೆ ಮುಂದೆ ಜೀವನ ಪರ್ಯಂತ ಚೆನ್ನಾಗಿರಬಹುದು ಅನ್ನೋದು ನಮ್ಮಜ್ಜ ಕಾಶಿ ರಾಜನ ಕಥೆಯಿಂದ ಕಲಿಸ್ಕೊಟ್ಟಿದ್ದು. ತುಂಬಾ ಜೀವನಕ್ಕೆ ಪ್ರಯೋಜನಕಾರಿಯಾದಂತಹ ಕಥೆ ಇದು.